ಎಸ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಮ್ಮ ಬೀದರ್ನಲ್ಲಿ ಗಣೇಶೋತ್ಸವ ಬಹಳ ಅದ್ಧೂರಿತವಾಗಿ ಆಚರಣೆ ಮಾಡ್ತೇವೆ. ಜೊತೆಗೆ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಅವರ ಕಚೇರಿಯಲ್ಲಿ ಸತತ 5 ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ನಿನ್ನೆಯಷ್ಟೇ SP ಪ್ರದೀಪ್ ಗುಂಟಿ ದಂಪತಿ ಸಮೇತವಾಗಿ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇವತ್ತಿಗೆ ಒಂದು ಗಣೇಶ ಮಹಾಮಂಡಳಿಯ ಪ್ರಮುಖರಾಗಿರ್ತಕ್ಕಂಥ ಸೋಮಶೇಖರ್ ಅವರು, ಜೊತೆಗೆ ಬೀದರ್ ಕ್ಷೇತ್ರದ ಸಂಸದರು ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಇವತ್ತು ಬಂದಿದ್ದಾರೆ. ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನನ್ನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ಸಲನೂ ಪರಿಸರ ಸ್ನೇಹಿ ಗಣಪತಿ ಕೂಡಿಸಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಡೆ ನಮ್ಮ ಬೀದರಲ್ಲಿ ಗಣೇಶ ಹಬ್ಬ ನಾವು ಆಚರಣೆ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೀನಿ. ಯಾಕಂತಂದರೆ ಈಗ ಕೂಡ ನಮ್ಮ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಸಾಕಷ್ಟು ನಮ್ಮೆಲ್ಲ ರೈತರಿಗೂ ಕೂಡ ಸಂಕಷ್ಟ ಆಗಿತ್ತು. ಬೆಳೆ ಹಾಳಾಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿತ್ತು. ಅದಕ್ಕೆ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮ ಮುಂಬರುವ ದಿನಗಳಲ್ಲಿ ರೈತರಿಗೂ ಕೂಡ ಒಳ್ಳೆಯದಾಗಬೇಕು, ನಮ್ಮ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರದ ಜನರಿಗೆ ಒಳ್ಳೆಯದಾಗಬೇಕು ಅಂತಂಬುದು ಕೂಡ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲರಿಗೂ ಈಗೇನು ಬೀದರಲ್ಲಿ 5ನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ, ಕೆಲವು ಕಡೆ 7 ದಿನ, 9 ದಿನ, 11 ದಿನ ನಾವು ವಿಸರ್ಜನೆ ಮಾಡ್ತೀವಿ. ಎಲ್ಲರಿಗೂ ನನ್ನ ವತಿಯಿಂದ ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನನ್ನ ವತಿಯಿಂದ ಶುಭಾಶಯಗಳು. ಹಾಗೆ ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ ಯಾವಾಗಲೂ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು. ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನೀವು ಕೂಡ ನಡೀತಾ ಇದ್ದಾರೆ. ಯುವ ಶಕ್ತಿ ಅಣುಶಕ್ತಿಯಾಗಿ ನೀವು ಕೂಡ ಯುವಕರಿಗೆ ಒಂದು ರೀತಿಯಲ್ಲಿ ರೋಲ್ ಮಾಡಲ್ ಆಗಿ ಕಾಣ್ತಾ ಇದ್ದೀರಾ ಬೀದರ ಕ್ಷೇತ್ರದಲ್ಲಿ. ಜೊತೆಗೆ ವಿವೇಕ್ ದೀಪಕ್ ವಾಲಿ ಅವರು ಯುವಕರ ಪಡೆಯನ್ನು ಕಟ್ಟಿಕೊಂಡು ಬಹಳಷ್ಟು ಯುವಕರಿಗೆ ಮಾದರಿಯುತ ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಪರಿಸರ ಸ್ನೇಹಿ ಗಣಪನನ್ನೇ ಕೂರಿಸಬೇಕು ಅಂತಕ್ಕಂಥದ್ದು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲರ ಆಶೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಕೂಡ ಒಂದು ನಿರ್ದೇಶನ ಕೂಡ ಇತ್ತು. ಅದೇ ಮಾದರಿಯಲ್ಲಿ ಸತತ 5 ವರ್ಷಗಳಿಂದ ಕೂರಿಸ್ತಾರೆ. ಸೊ ಯುವಕರಿಗಾಗಿರ್ಬೋದು ಅಥವಾ ವಿವೇಕ್ ವಾಲಿ ದೀಪಕ್ ಫೌಂಡೇಶನ್ ಯಾರ್ಯಾರು ಅಭಿಮಾನಿ ಬಳಗದವರು, ಯುವಕರು ಅವ್ರದ್ದೊಂದು ತಂಡನೇ ಇದೆ. ಸೊ ಅವ್ರಿಗೆಲ್ಲ ಏನನ್ನ ಕರೆ ಹೇಳಬೇಕಾದ್ರೆ ಜೊತೆಗೆ ಬೀದರ ಕ್ಷೇತ್ರದ ಜನತೆಗೆ ಏನನ್ನ ಹೇಳಬೇಕಾದ್ರೆ ಏನು ಹೇಳ್ತಾರೆ? ಅದೇ ವಿವೇಕ್ ವಾಲಿಯವರು ಸುಮಾರು ವರ್ಷಗಳಿಂದ ಎಲ್ಲ ಯುವಕರಿಗೆ ಅವ್ರು ತೊಗೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯುವಕರಿಗೂ ಏನೇ ಒಂದು ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಯಾವಾಗಲೂ ನನ್ನ ಜೊತೆ ಇರ್ಬೋದು, ಎಲ್ಲ ನಮ್ಮ ತಂದೆಯವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ರ ಜೊತೆ ಇರ್ಬೋದು, ಎಲ್ಲರೂ ಅಧಿಕಾರಿಗಳ ಜೊತೆ ಎಲ್ಲ ಒಳ್ಳೆ ಸಂಪರ್ಕ ಇಟ್ಟು ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವಂದರೆ ಯುವಕರ ಶಕ್ತಿ ಅಂತ ಅನ್ನೋದು ಈಗ ಇಡೀ ಜಿಲ್ಲೆಯಲ್ಲಿ ನೋಡ್ಬೋದು. ಎಲ್ಲ ಕಡೆ ಗಣಪತಿ ಮಂಡಳಗಳಲ್ಲಿ ಎಲ್ಲ ಯುವಕರೇ ಇದ್ದಾರೆ. ಎಲ್ಲರೂ ಯುವಕರೇ ಮುಂದಾಗಿ ಗಣಪತಿ ಕೂಡಿಸೋದು, ಚಂದ ಕಲೆಕ್ಷನ್ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡೋದಿರ್ಬೋದು, ಎಲ್ಲ ಯುವಕರೇ ಮಾಡ್ತಾರೆ. ಅದಕ್ಕೆ ತುಂಬ ಸಂತೋಷದ ವಿಷಯ. ಯಾಕಂತಂದರೆ ನಾವು ಗಣಪತಿ ಹಬ್ಬ ಸಮಯದಲ್ಲೇ ಎಲ್ಲರೂ ನಾವು ಒಂದಾಗ್ತೀವಿ. ಪರಿವಾರ ಇರ್ಬೋದು, ಓಣಿಯವರು ಇರ್ಬೋದು, ಎಲ್ಲರೂ ನಾವು ಒಂದಾಗಿ ನಾವು ಆಚರಣೆ ಮಾಡ್ತೀವಿ. ಏನು ನಮ್ಮ ಒತ್ತಡ ಸಮಯದಲ್ಲಿ ಏನು ಎಲ್ಲ ಕಡೆ ಎಲ್ಲರೂ ಕೆಲಸದಲ್ಲಿರ್ತಾರೆ, ಸಿಗೋಕ್ಕೆ ಸಮಯ ಇಲ್ಲ, ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಆದರೂ ಕೂಡ ಗಣಪತಿ ಹಬ್ಬದಲ್ಲಿ ಎಲ್ಲರೂ ನಾವು ಒಂದೇ ಕಡೆ ಕೂತು ನಾವೇನು ಆತ್ಮೀಯತೆ ಇನ್ನೂ ಕೂಡ ಬೆಳೆಯುತ್ತೆ. ಇದು ಎಲ್ಲ ಯುವಕರಿಂದನೇ ಆಗ್ತಾಯಿದೆ. ಅದಕ್ಕೆ ಎಲ್ಲ ನಮ್ಮ ಬೀದರ್ ಜಿಲ್ಲೆ, ನಮ್ಮ ಕ್ಷೇತ್ರದ ಯುವಕರಿಗೆ ನಾನು ಮತ್ತೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲರಿಗೂ ನನ್ನ ವತಿಯಿಂದ ಮತ್ತೊಂದು ಸಲ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇನ್ನೊಂದು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಗಣೇಶ 200 ಅಧಿಕೂ ಒಂದು ಗಣೇಶನ ಸಾರ್ವಜನಿಕ ಗಣೇಶ ಮಂಡಳಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಯಶಸ್ವಿಯುತವಾಗಿ, ಶಾಂತಿಯುತವಾಗಿ, ಸುವ್ಯವಸ್ಥಿತ ರೀತಿಯಲ್ಲಿ ಬೀದರ್ ಕ್ಷೇತ್ರದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆದಾಗಿನಿಂದ ವಿಸರ್ಜನೆ ಆಗುವವರೆಗೂ ಶಾಂತಿಯುತವಾಗಿ ನಡಿಬೇಕು ಅಂದರೆ ಅದಕ್ಕೆ ಕಾರಣೀಕರ್ತರು ಅಂದರೆ ಬೀದರ್ನ ಒಂದು ಗಣೇಶ ಮಹಾಮಂಡಳಿ ಕೂಡ ಆಗಿದೆ. ಅದರಲ್ಲಿ ಪ್ರಮುಖರು ರೂವಾರಿಗಳು ಆಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಕೂಡ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪೂಜಾ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ದೀಪಕ್ ವಾಲಿ ಫೌಂಡೇಶನ್ ಹಾಗೂ ವಿವೇಕ್ ಅವ್ರು ಕರೆದಿದ್ದ ಸಲುವಾಗಿ ಪೂಜೆ ಅಟೆಂಡ್ ಆಗಿವಿ. ಪರಿಸರ ಗಣಪತಿ ಕೂಡಿಸಿದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾಳೆ ಗಣೇಶ ವಿಸರ್ಜನೆ ಇದೆ. ಈಗ ಎಲ್ಲರಿಗೆ ಏನು ಹೇಳೋದಂದ್ರೆ ಜಲ್ದಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಎಲ್ಲ ಗಣೇಶ ಮಂಡಳಿಗಳು ಜಲ್ದಿ ವಿಸರ್ಜನೆ ಮಾಡಿದರೆ ಎಲ್ಲ ಬೀದರ್ಗೆ ಬಂದಂಥ ಎಲ್ಲ ಹಳ್ಳಿ ಪಳ್ಳಿಯಿಂದ ಬಂದ ಜನ ನೋಡ್ತಾರೆ ಅಂತೇಳಿ ನನ್ನೊಂದು ಕಳ್ಕಳಿ ವಿನಂತಿ ಅದ. ಮತ್ತು ಲೇಟ್ ನೈಟ್ ಬಂದರೆ ಸುಮ್ಮನೆ ಎಲ್ಲರಿಗೆ DJ ಯಾವುದು ಎಲ್ಲ ಪ್ರಾಬ್ಲಮ್ ಆಗ್ತದೆ. ಎಲ್ಲ ಮಂಡಳಿಯವ್ರಿಗೆ ಒಂದು ತಮ್ಮ ಮಾಧ್ಯಮದಿಂದ ಇದೇ ಕೇಳ್ಕೊತೀನಿ ಜಲ್ದಿ ಬಂದು ವಿಸರ್ಜನೆ ಪಾಲ್ಗೊಳ್ಬೇಕಂತೇಳಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಇದು 2ನೇ ವರ್ಷ ನಮ್ಮ ಸಂಸದರಾದ ಸಾಗರ್ ಖಂಡ್ರೆ ಸರ್ ಅವರು ನಮ್ಮ ಕರೆಗೆ ಒಪ್ಪಿ ಇದು 2ನೇ ಸತಿ ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ. ನಾವು ಸುಮಾರು 5 ವರ್ಷದಿಂದ ಪರಿಸರ ಸ್ನೇಹಿ ಗಣಪನ ಇಟ್ಟು ಪೂಜೆ ಸಲ್ಲಿಸ್ತೀವಿ. ಸೊ ನಮ್ಮ ಕರೆಗೆ ಒಪ್ಪಿ ಸಾಗರ್ ಸರ್ ಅವರು ಬಂದಿದ್ದಾರೆ. ಧನ್ಯವಾದಗಳು. ನೋಡ್ತಿದ್ದೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಆದರೂ ಎಲ್ಲ ಕಡೆ ಓಡಾಡಿ ಅವ್ರು ಡೆಲ್ಲಿಯಲ್ಲಿದ್ದರು, ಸೆಷನ್ ಮುಗಿಸ್ಕೊಂಡು ಬಂದು 1 ಮಿನಿಟ್ ಕೂಡಲು ಎಲ್ಲ ಕಡೆ ಲೈಕ್ ಅವರಾದಾಗಲಿ ಎಂಟೈರ್ ಡಿಸ್ಟಿಕಲ್ಲಿ ಎಲ್ಲೆಲ್ಲಿ
ಮಳೆ ಬಂದು ರೋಡ್ಗಳು ಅಸ್ತವ್ಯಸ್ತಾಗಿದೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಲೇಟ್ ನೈಟ್ವರೆಗೆ ಮಾಡಿ ಎಲ್ಲ ಮಾಡಿದ್ರು ಮತ್ತು ನಮ್ಮ ಕರೆಗೆ ಅದು ಬಂದ ತಕ್ಷಣ ಪೂಜೆ ಸಲ್ಲಿಸ್ತಾರೆ. ಹಾಗೆ ಅವರು ತುಂಬ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಯುವ ಸೇನೆ ಅವ್ರ ಜೊತೆ ಯಾವಾಗೂ ಇರುತ್ತೆ. ಸೊ ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮಹಾಮಂಡಲದ ವತಿಯಿಂದ ಸೋಮಶೇಖರ್ ಪಾಟೀಲ್ ಮಾಮವ್ರು ಏನಂದರು, ಎಲ್ಲ ಗಣಪತಿ ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ತಿದ್ದಾರೆ. ತುಂಬ ಅಜುರನಾಗಿ ಇವಾಗ ಡಿಸ್ಟಿಕ್ಕಿಂದ ಬೀದರ್ ಅಂದರೆ 5 ದಿವ್ಸಕ್ಕೆ ಮಾಡ್ತೀವಿ. ಬೇರೆ ಕಡೆ ಭಾಲ್ಕಿ ಆಗಿರ್ಬೋದು, ಬಸವಕಲ್ಯಾಣ 7 ದಿನ 9 ದಿನ ಮಾಡ್ತಾರೆ. ಸೊ ಎಲ್ಲ ಜನಗಳು ಸ್ವಲ್ಪ ನಾವು ಅದೇ ಕಳ್ಕಳಿ ವಿನಂತಿ ಏನಂದರೆ ಎಲ್ಲರಿಗೂ ಅದೇ ಹೇಳ್ತೀವಿ ನಾವು ಪಂಡಲೂರಿಗೆ, ಬೇಗ ಬಂದರೆ ಎಲ್ಲ ಒಂದು ಒಳ್ಳೇದಾಗುತ್ತೆ. ಹೆಣ್ಮಕ್ಳು ಬರ್ತಾರೆ, ಮಕ್ಕಳು ಬರ್ತಾರೆ, ನಮಗೂ ಸಮಸ್ಯೆ ಆಗೋಲ್ಲ, ಮಹಾಮಂಡಲದವ್ರಿಗೂ ಆಗೋಲ್ಲ. ನಮ್ಮ ವರಿಷ್ಠ ಅಧಿಕಾರಿಗಳಾದ SP DC ಮೇಡಮ್ ಅವರು ಎಲ್ಲ ಒಂದು ಒಳ್ಳೆ ರೀತಿಯಿಂದ ಮಾಡೋಕ್ಕೆ ಅನುಕೂಲತೆ ಮಾಡ್ತಿದ್ದಾರೆ. ಸುಮ್ಮನೆ ಅನ್ನೆಸೆಸರಿ ಲೇಟಾಗಿ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೂ ಎಲ್ಲರಿಗೂ ಒಂದು ವಿನಂತಿ, ಬೇಗ ಬನ್ನಿ, ಅದ್ಧೂರಿಯಾಗಿ ಆಚರಿಸೋಣ. ಎಲ್ಲರದ್ದು ಸಹಕಾರದಿಂದ ತುಂಬ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ಸೊ ನಾಳೆನೂ ಎಲ್ಲರೂ ಬೇಗ ಬರ್ತಾರಂತ ನಾನು ಅನ್ಕೋತಿದ್ದೀನಿ.